ಅದು ನಾವೆಲ್ಲರೂ ದಾವಣಗೆರೆ ಜನ ಜೊತೆನೇ ಇದ್ವಲ್ಲ, ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಚೂರು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಿದ್ವಿ. ಸುದ್ದಿ ಬಂತು. ಆಮೇಲೆ ಎಲ್ಲರಿಗೂ ಭಾಳ ಸಂತೋಷ ಆಗೈತಿ. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಟ್ರ್ಯಾಕ್ ರೆಕಾರ್ಡು, ಎಕ್ಸ್ಪೀರಿಯೆನ್ಸು ಎಲ್ಲ ನೋಡಿದ್ರೆ ಇದು ನಿರೀಕ್ಷಿಸ್ತಿದ್ವಿ ಅದು ಬಂದೇ ಬರ್ತೈತಿ ಅಂತ. ಇಲ್ಲರಿ, ಅದು ಯಾವ ಇಲಾಖೆ ಕೊಡ್ತಾರೆ, ಯಾವ ಮಿನಿಸ್ಟ್ರಿಶಿಪ್ ಕೊಡ್ತಾರೆ, ಅದರಲ್ಲಿ ಜವಾಬ್ದಾರಿಯಿಂದ ಕೆಲಸ ಮುಂದುವಯ್ತಾರೆ. ಈಗ ಬರಗಾಲ ಒಂದು ಜಾಸ್ತಿ ಇದೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ. ಅನುಕೂಲ ಆಗುತ್ತೆ. ಇಲ್ಲರಿ, ಈಗ ಬರಗಾಲ ಪರಿಸ್ಥಿತಿ ಇರೋ ಕಡೆಗಳು ಕಷ್ಟ ಆಗೇ ಆಗ್ತೈತಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಶಿಪ್ಗಳಿಗೂ ಒಂದು ಚಾಲೆಂಜ್ ಇರ್ತೈತಿ. ಸೊ ಅವರೆಲ್ಲರೂ ಅದು ಜನಕ್ಕೆ ಅನುಕೂಲ ಮಾಡೋಂಗೆ ಡಿಸಿಷನ್ಸು, ಆ್ಯಕ್ಷನ್ಸು ತಗೊತಾರೆ. ತಂದೆಯವರು ಸಚಿವರಾಗ್ತಾರೆ, ಮತ್ತೊಂದು ಸಚಿವರಾಗ್ತಾರೆ, ನಮ್ಗೆ ಯಾವ ರೀತಿ? ನಮಗೆ ಅಷ್ಟೇ ಖುಷಿ ರೀ, ಸಚಿವರಿದ್ರೇನು ಸಚಿವರಿಲ್ಲದ್ರೇನು. ಬಟ್ ಇದು ನಮಗಿಂತ ನಮ್ಮ ದಾವಣಗೆರೆ ಜನದ ಹೆಮ್ಮೆ ನಮ್ಮ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು. ಅದಕ್ಕೆ ಇವರೆಲ್ಲ ಭಾಳ ಖುಷಿಪಟ್ಟಾರೆ, ನಮ್ಮ ದಾವಣಗೆರೆ ಜನ ಭಾಳ ಖುಷಿಪಟ್ಟಾರೆ. ಹ್ಞೂ ರೀ, ಅಲ್ಲೇ ಬಿಡಬೇಕಿತ್ತು, ನೀವೆಲ್ಲ ನ್ಯೂಸ್ ಅವ್ರು ನಿಲ್ಲಿಸ್ರಿ ನಮಗೆ. ಇವಾಗ ನೀವು ಶಾಸಕರಾಗಿದ್ದೀರಿ, ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್. ಈ ಹಿಂದೆ ನೀವು ಅವ್ರ ಸಚಿವರಿದ್ದಾಗ ನೀವು ಜನಸಾಮಾನ್ಯರಾಗಿ ಕೆಲಸ ಮಾಡ್ತಿದ್ರಿ, ಈಗ ಅವ್ರು ಶಾಸಕರಾಗಿ ಕೆಲಸ ಮಾಡಬೇಕು. ಹ್ಞೂ ರೀ. ಒಂದು ಎಕ್ಸ್ಪೀರಿಯನ್ಸ್. ಈಗ ಶಾಸಕನಾಗಿ ನನ್ನ ದಕ್ಷಿಣದ ಕೆಲಸಗಳೆಲ್ಲ ಮಾಡಿಕೊಡ್ಲೇಬೇಕು ಅವರು ಮಿನಿಸ್ಟರ್ ಸಾಹೇಬರು. ಆದರೆ ಅದೇ ಈಗ ಚೂರು ಕೋಆರ್ಡಿನೇಷನ್ ಇನ್ನೂ ಚೆನ್ನಾಗಾಗ್ತೈತಿ. ಕೋಆರ್ಡಿನೇಷನ್ ಯಾವಾಗಲೂ ಚೆನ್ನಾಗೇ ಇರ್ತೈತಿ ದಾವಣಗೆರೆಯಲ್ಲಿ, ಅಜ್ಜರು ಅಪ್ಪರಿದ್ದಾಗ. ಸೊ ಹಂಗೆ ನಾವು ಅಪ್ಪರು ದಾವಣಗೆರೆ ಮುಂದೆ ಬೆಳೆಸ್ಕೊತ ಇರ್ತೀವಿ. ಹೆಚ್ಚಿನ ಅನುದಾನ ಕೇಳ್ತಿದ್ರೆ ಡೆಫಿನೆಟ್ಲಿ ಕೇಳಲೇಬೇಕು ನಾವು. ಹ್ಞೂ ರೀ. ಆಸ್ಪತ್ರೆ ಆಗಬೇಕು, ಹ್ಞೂ ರೀ. ಎಸ್, ಹ್ಞೂ ರೀ. ಚುನಾವಣೆ ಪೂರ್ವದಲ್ಲಿ ಹ್ಞೂ ರೀ. ಹ್ಞೂ ರೀ, ಅವೆಲ್ಲ ಕೆಲಸಗಳು ಮುಂದುವಯ್ಯನ. ಅದು ನಾವೆಲ್ಲರೂ ದಾವಣಗೆರೆ ಜನ ಜೊತೆನೇ ಇದ್ವಲ್ಲ, ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಚೂರು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಿದ್ವಿ. ಸುದ್ದಿ ಬಂತು. ಆಮೇಲೆ ಎಲ್ಲರಿಗೂ ಭಾಳ ಸಂತೋಷ ಆಗೈತಿ. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಟ್ರ್ಯಾಕ್ ರೆಕಾರ್ಡು, ಎಕ್ಸ್ಪೀರಿಯೆನ್ಸು ಎಲ್ಲ ನೋಡಿದ್ರೆ ಇದು ನಿರೀಕ್ಷಿಸ್ತಿದ್ವಿ ಅದು ಬಂದೇ ಬರ್ತೈತಿ ಅಂತ. ಇಲ್ಲರಿ, ಅದು ಯಾವ ಇಲಾಖೆ ಕೊಡ್ತಾರೆ, ಯಾವ ಮಿನಿಸ್ಟ್ರಿಶಿಪ್ ಕೊಡ್ತಾರೆ, ಅದರಲ್ಲಿ ಜವಾಬ್ದಾರಿಯಿಂದ ಕೆಲಸ ಮುಂದುವಯ್ತಾರೆ. ಅದರಲ್ಲಿ ಈಗ ಬರಗಾಲ ಒಂದು ಜಾಸ್ತಿ ಇದೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ. ಹ್ಞೂ ರೀ. ಅನುಕೂಲ ಆಗುತ್ತೆ. ಇಲ್ಲರಿ, ಈಗ ಬರಗಾಲ ಪರಿಸ್ಥಿತಿ ಇರೋ ಕಡೆಗಳು ಕಷ್ಟ ಆಗೇ ಆಗ್ತೈತಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಶಿಪ್ಗಳಿಗೂ ಒಂದು ಚಾಲೆಂಜ್ ಇರ್ತೈತಿ. ಸೊ ಅವರೆಲ್ಲರೂ ಅದು ಜನಕ್ಕೆ ಅನುಕೂಲ ಮಾಡೋಂಗೆ ಡಿಸಿಷನ್ಸು, ಆ್ಯಕ್ಷನ್ಸು ತಗೊತಾರೆ. ತಂದೆಯವರು ಸಚಿವರಾಗ್ತಾರೆ, ಮತ್ತೊಂದು ಸಚಿವರಾಗ್ತಾರೆ, ನಮ್ಗೆ ಯಾವ ರೀತಿ? ನಮಗೆ ಅಷ್ಟೇ ಖುಷಿ ರೀ, ಸಚಿವರಿದ್ರೇನು ಸಚಿವರಿಲ್ಲದ್ರೇನು. ಬಟ್ ಇದು ನಮಗಿಂತ ನಮ್ಮ ದಾವಣಗೆರೆ ಜನದ ಹೆಮ್ಮೆ ನಮ್ಮ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು. ಅದಕ್ಕೆ ಇವರೆಲ್ಲ ಭಾಳ ಖುಷಿಪಟ್ಟಾರೆ, ನಮ್ಮ ದಾವಣಗೆರೆ ಜನ ಭಾಳ ಖುಷಿಪಟ್ಟಾರೆ. ಹ್ಞೂ ರೀ, ಅಲ್ಲೇ ಬಿಡಬೇಕಿತ್ತು, ನೀವೆಲ್ಲ ನ್ಯೂಸ್ ಅವ್ರು ನಿಲ್ಲಿಸ್ರಿ ನಮಗೆ. ಇವಾಗ ನೀವು ಶಾಸಕರಾಗಿದ್ದೀರಿ, ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್. ಈ ಹಿಂದೆ ನೀವು ಅವ್ರ ಸಚಿವರಿದ್ದಾಗ ನೀವು ಜನಸಾಮಾನ್ಯರಾಗಿ ಕೆಲಸ ಮಾಡ್ತಿದ್ರಿ, ಈಗ ಅವ್ರು ಶಾಸಕರಾಗಿ ಕೆಲಸ ಮಾಡಬೇಕು. ಹ್ಞೂ ರೀ. ಒಂದು ಎಕ್ಸ್ಪೀರಿಯನ್ಸ್. ಈಗ ಶಾಸಕನಾಗಿ ನನ್ನ ದಕ್ಷಿಣದ ಕೆಲಸಗಳೆಲ್ಲ ಮಾಡಿಕೊಡ್ಲೇಬೇಕು ಅವರು ಮಿನಿಸ್ಟರ್ ಸಾಹೇಬರು. ಆದರೆ ಅದೇ ಈಗ ಚೂರು ಕೋಆರ್ಡಿನೇಷನ್ ಇನ್ನೂ ಚೆನ್ನಾಗಾಗ್ತೈತಿ. ಕೋಆರ್ಡಿನೇಷನ್ ಯಾವಾಗಲೂ ಚೆನ್ನಾಗೇ ಇರ್ತೈತಿ ದಾವಣಗೆರೆಯಲ್ಲಿ, ಅಜ್ಜರು ಅಪ್ಪರಿದ್ದಾಗ. ಸೊ ಹಂಗೆ ನಾವು ಅಪ್ಪರು ದಾವಣಗೆರೆ ಮುಂದೆ ಬೆಳೆಸ್ಕೊತ ಇರ್ತೀವಿ. ಹೆಚ್ಚಿನ ಅನುದಾನ ಕೇಳ್ತಿದ್ರೆ ಡೆಫಿನೆಟ್ಲಿ ಕೇಳಲೇಬೇಕು ನಾವು. ಹ್ಞೂ ರೀ. ಆಸ್ಪತ್ರೆ ಆಗಬೇಕು, ಹ್ಞೂ ರೀ. ಎಸ್, ಹ್ಞೂ ರೀ. ಚುನಾವಣೆ ಪೂರ್ವದಲ್ಲಿ ಹ್ಞೂ ರೀ. ಹ್ಞೂ ರೀ, ಅವೆಲ್ಲ ಕೆಲಸಗಳು ಮುಂದುವಯ್ಯನ.